ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕರೂಪ ಚಿನ್ಮಯ ದೇವಕೀ ತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. ಹರಿಭಕ್ತಿ ಸಾರದ 36ನೇ ಪದ್ಯ. ಇಳೆಗೆ ಪತಿಯಾದವನು ಯಾದವರೊಳಗೆ ಬಾಂಧವ ನಿನಗೆ ಸೋದರದಳಿಯನಾದಭಿಮನ್ಯುಬನು ಕೊಲ್ಲಿಸಿದೆ ಕೊಳಗುಳದಿ ಅಳಲಿನ ಬುದಿಯಳೆ ತಂಗಿಯ ಬಳಸಿದೆ ಕುಲಗೋತ್ರ ಬಾಂಧವರೊಳಗೆ ಕೀರ್ತಿಯ ಪಡೆದೆ ರಕ್ಷಿಸು ನಮ್ಮನ ನವರತ. ಇಳೆಗೆ ಪತಿಯಾದವ ಅಂದ್ರೆ ಇಳೆ ಅಂದ್ರೆ ಭೂಮಿಗೆ ಪತಿಯಾದವ ಅಂದ್ರೆ ಭೂವರಾಹ ದೇವರು. ಭೂವರಾಹ ದೇವರು ಅಂತ ಸ್ವಾಮಿ ನೀನು ಯಾದವನು, ನೀನು ಯದುಕುಲದಲ್ಲಿ ಅವತಾರ ಮಾಡಿ ಯದುಕುಲಪತಿ ಅಂತ ಪ್ರಸಿದ್ಧನಾದವ ನೀನು. ನಿನಗೆ ಬಾಂಧವರು, ಯಾದವರೆಲ್ಲ ನಿನ್ನ ಬಾಂಧವರು ಹಾಗೆ ಅಂತ. ಆ ಯದುಕುಲದಲ್ಲೇ ಬಂದವರು ವಸುದೇವನ ಮಗಳಾದ ಕೃಷ್ಣನ ಸಹೋದರಿಯಾದ ಸುಭದ್ರ. ಆ ಸುಭದ್ರೆಯ ಮಗನೇ ಅಭಿಮನ್ಯು, ಅಂದ್ರೆ ಸೋದರ ಅಳಿಯ ಅಂತ ಕರೀತಾರೆ. ಸೋದರ ಅಳಿಯ ಅದನ್ನೇ ಹೇಳ್ತಾರೆ ನೋಡಿ. ಯಾದವರೊಳಗೆ ಬಾಂಧವ ನಿನಗೆ ಸೋದರ ಅಳಿಯನಾದ ಅಭಿಮನ್ಯುವನ್ನು ಕೊಲ್ಲಿಸಿದೆ. ಅಂತ ಅಭಿಮನ್ಯುವನ್ನ ಪರಮಾತ್ಮ ರಣದಲ್ಲಿ ಕೊಂದ. ಪರಮಾತ್ಮ ಕೊಂದ ಅಂದ್ರೆ ಏನರ್ಥ? ಪರಮಾತ್ಮ ಕೊಂದದ್ದಲ್ಲ. ಪರಮಾತ್ಮ ಕೌರವರ ಸೈನ್ಯದಲ್ಲಿ ಯಾರ್ಯಾರು ಯುದ್ಧ ಮಾಡಿದರೋ, ಕರ್ಣ, ದುಶ್ಯಾಸನ, ಶಕುನಿ ಇತ್ಯಾದಿ ಅನೇಕ ಜನರು ಆ ಅಭಿಮನ್ಯುವಿನ ಸಂಹಾರಕ್ಕೆ ಕಾರಣರಾಗಿದ್ದರು. ಆದರೆ ನಾವು ಹಿಂದೆ ನೋಡಿದಂಗೆ ಪರಮಾತ್ಮ ಒಬ್ಬನೇ ಸ್ವತಂತ್ರ ಕರ್ತೃ. ಯಾರು ಏನೇ ಮಾಡ್ಲಿ ಅದು ಪರಮಾತ್ಮನ ಇಚ್ಛೆಯಿಂದಲೇ ಆಗ್ತದೆ. ದೇವರಿಗೂ ಕೂಡ ಹೆಸರು ಇದೆ ನೋಡಿ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಅಂತ. ಎಲ್ಲರನ್ನೂ ಸಂಹಾರ ಮಾಡುವವನು ಪರಮಾತ್ಮನೇ. ಅದು ಮೊದಲೇ ಹೇಳ್ಬಿಟ್ಟಿದ್ದ ಭಗವದ್ಗೀತೆಯಲ್ಲಿ. ವಿಶ್ವರೂಪ ದರ್ಶನ ತೋರಿಸುವಾಗಲೇ ಪರಮಾತ್ಮ ಹೇಳಿದ್ದು, ನೋಡು ಎಲ್ಲರೂ ಕೂಡ ಮೃತ್ಯುವನ್ನು ಹೊಂದಲಿಕ್ಕಿದ್ದಾರೆ ಹಾಗೆ ಅಂತ. ಅದರಿಂದ ಪರಮಾತ್ಮ ಆ ಕರ್ಣಾದಿಗಳ ಮೂಲಕ ಅಭಿಮನ್ಯುವನ್ನ ಸಂಹಾರ ಮಾಡಿ ಸುಭದ್ರೆಯನ್ನ ದುಃಖದ ಸಾಗರದಲ್ಲಿ ಮುಳುಗಿಸಿದ ಹಾಗೆ ಅಂತ ಗುರುಗಳು ಹೀಗೆ ಹೇಳ್ತಾರೆ. ಯಾಕೆ? ಪರಮಾತ್ಮನೇ ಸ್ವತಂತ್ರ, ಅವನ ಇಚ್ಛೆ ಇಲ್ಲದೆ ಬ್ರಹ್ಮಾದಿಗಳು ಕೂಡ ಏನು ಮಾಡಲಾರ. ಈಗನೂ ನಾವು ನೋಡಿದ್ವಿ ಭಾಗವತದಲ್ಲಿ. ಅಂತಹ ಪರಮಾತ್ಮ ತನ್ನ ತಂಗಿಯಾದ ಸುಭದ್ರೆಯನ್ನ ದುಃಖ ಸಾಗರದಲ್ಲಿ ಮುಳುಗಿಸಿದ ಹಾಗೆ ಅಲ್ಲ. ಒಂದು ಮಾಡಬಹುದು. ಆ ಅಭಿಮನ್ಯುವಿನ ಮಗನೇ ಪರೀಕ್ಷಿತ್. ದೇವರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳೋಣವೇ ನೋಡಿ, ಅದೇ ಅಲ್ಲಿರೋದು. ಆಯ್ತು, ಕರ್ಣಾದಿಗಳು ಸಂಹಾರ ಮಾಡಿದ್ರು, ಪರಮಾತ್ಮ ಬದುಕಿಸಬಹುದಲ್ಲ. ಪರಮಾತ್ಮ ಬದುಕಿಸಬಹುದು. ಅಭಿಮನ್ಯುವಿನ ಮಗ ಪರೀಕ್ಷಿತ್. ಆ ಪರೀಕ್ಷಿತ್ ಮೇಲೆ ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಉತ್ತರಾದೇವಿ ಅಭಿಮನ್ಯುವಿನ ಹೆಂಡತಿ ಓಡಿ ಬರ್ತಾಳೆ ಕೃಷ್ಣನ ಹತ್ರ, ಕಾಪಾಡು ಹಾಗೆ ಅಂತ. ಪರಮಾತ್ಮ ಪ್ರವೇಶ ಮಾಡಿದ, ಗರ್ಭ ಪ್ರವೇಶ ಮಾಡಿ 9 ತಿಂಗಳು ಆ ಗರ್ಭವನ್ನ ರಕ್ಷಣೆ ಮಾಡಿದ. ಅದರಿಂದಲೇ ಅವನಿಗೆ ವಿಷ್ಣುರಾತ ಅಂತ ಹೆಸರು. ಸುತ್ತ ತಿರ್ಗ ನೋಡ್ತಾ ಇದ್ದ ಅಂತ, ಯಾರು ತಿರುಗ್ತಾ ಇರೋದು ಹಾಗೆ ಅಂತ. ಆ ರೀತಿಯಾಗಿ ರಕ್ಷಣೆ ಮಾಡಿದ ಕೃಷ್ಣ. 9 ತಿಂಗಳಾಯ್ತು, ಇನ್ನೇನ್ ಪ್ರಸವ ಆಗಬೇಕು. ಅದರಿಂದ ಪಕ್ಕಕ್ಕೆ ಸರದ, ಪ್ರಸವ ಆಯಿತು. ಪ್ರಸವ ಆದ ಕೂಡಲೇ ಮಗು ಸತ್ತಿತಂತೆ. ಸತ್ತೇ ಹುಟ್ಟಿತ್ತು. ಪರೀಕ್ಷಿತ್ ರಾಜ ಹುಟ್ಟುವಾಗಲೇ ಸತ್ತೇ ಹುಟ್ಟಿದ್ದವನು. ಮತ್ತೆ ಎಲ್ಲ ದುಃಖಪಟ್ಟಾಗ ಪರಮಾತ್ಮ ಏನ್ ಮಾಡಿದ? ಶಪಥ ಮಾಡಿದಂತೆ. ಶಪಥ ಮಾಡಿ
ಆ ಅಭಿಮನ್ಯುವನ್ನ ಬದುಕಿಸಿದ ಅಂತಾರೆ. ಸುವಿದ್ಯೇಂದ್ರ ತೀರ್ಥರು ಭಾಗವತದಲ್ಲಿ ಈ ಮಾತನ್ನ ಹೇಳ್ತಾರೆ. ಅದರಿಂದ ದೇವರಿಗೆ ಆ ಸಾಮರ್ಥ್ಯ ಇದೆ. ಸತ್ತವರನ್ನು ಬದುಕಿಸುವ ಸಾಮರ್ಥ್ಯ ನಾವು ರಾಯರಂತವರಲ್ಲೇ ಕಾಣ್ತೀವಿ. ಅಂತ ಮಹನೀಯರು, ಅದರಲ್ಲಿ ಪರಮಾತ್ಮನಿಗಿದೆ ಅಂತ ಇನ್ನೇನು ಹೇಳೋದು, ಏನು ಆಶ್ಚರ್ಯವೇ ಅಲ್ಲ. ಹಾಗೆ ಅಂತ ಸಂದರ್ಭದಲ್ಲಿ ಅಭಿಮನ್ಯುವನ್ನ ಬದುಕಿಸಬಹುದಾಯ್ತಲ್ಲ ಹಾಗೆ ಅಂತ ಒಂದು ಪ್ರಶ್ನೆ. ಆದ್ರೆ ಅಭಿಮನ್ಯುವನ್ನ ಬದುಕಿಸ್ಲಿಲ್ಲ. ತನ್ನ ತಂಗಿಯಾದರೂ ಕೂಡ ಅಳಲಿ ಅಂತ ಬಿಟ್ಬಿಟ್ನೋ ಏನೋ, ಹಾಗೆ ಇದೆ ನೋಡಿ. ದುಃಖ ಸಾಗರದಲ್ಲಿ ಮುಳುಗಿಸಿದ ಹಾಗೆ ಅಂತ ಬಳಲಿಸಿದೆ. ಯದ್ಯಪಿ ಪರಮಾತ್ಮ ಇಷ್ಟೆಲ್ಲ ಮಾಡಿದ್ರೂ ಕೂಡ ದೇವರನ್ನ ಏನಂತ ಹೇಳ್ತಾರೆ ಯಾದವರು? ಇದು ಕುಲಗೋತ್ರ ಬಾಂಧವ. ಕುಲಗೋತ್ರದಲ್ಲಿ ಯದುಕುಲದಲ್ಲಿ ಯಾರ್ಯಾರು ಬಂದರೋ ಅವರೆಲ್ಲರಿಗೂ ಕೂಡ ಬಾಂಧವ ಅಂತ ಕೀರ್ತಿಯ ಪಡೆದೆ ಹಾಗೆ ಅಂತ. ನನಗಿದು ಅರ್ಥ ಆಗ್ತಾ ಇಲ್ಲ ಅಂತಾರೆ ಕನಕದಾಸ. ಏನಿದು, ನೀನು ತಂಗಿಯನ್ನ ಹೀಗೆ ಬಿಟ್ಟು ಬಿಟ್ಟಿ ಸೋದರ ಅಳಿಯನನ್ನ ಕೊಂದಿ ಕರ್ಣಾದಿಗಳ ಮುಖಾಂತರ. ಅಂದ್ರೆ ದೇವ್ರು ಏನ್ ತೋರಿಸ್ತಾನೆ? ಭಗವದ್ಗೀತೆಯಲ್ಲಿ ಬರ್ತದೆ ಇದೆ, ಅಭಿಮಾನಾಂಬಾದು ಇಲ್ಲ ನೋಡಿ ದೇವರಿಗೆ. ನನ್ನವರು ಎಂಬ ಒಂದು ಅಭಿಮಾನ ಇಲ್ಲ. ದೇವರ ಭಕ್ತರು ಅಂತ ರಕ್ಷಣೆ ಮಾಡ್ತಾನೆ. ಆದ್ರೆ ಯಾರ ಕಾಲದಲ್ಲಿ ಯಾವ ಕಾಲದಲ್ಲಿ ಯಾರ ಪ್ರಾಣ ತೆಗಿಬೇಕೋ ಅದನ್ನು ತನ್ನ ಕರ್ತವ್ಯ ಅಂತ ದೇವರು ಬಿಡದೇ ಮಾಡ್ತಾ ಇದ್ದಾನೆ. ನನ್ನವರು ಹಾಗೆ ಅಂತ ದೇವರು ಅಲ್ಲಿ ಎಕ್ಸೆಪ್ಷನ್ ಕೊಡೋದಿಲ್ಲ. ಮುಖ್ಯವಾಗಿ ನಮಗೆ ಇದರಲ್ಲಿ ಒಂದು ಪಾಠ ಇದೆ. ನಮ್ಮವರು ಅಂತ ಅದಕ್ಕೆ ಬಿಟ್ರೆ ಅವರು ತಪ್ಪು ಮಾಡಿದ್ರು ಕೂಡ ಅದನ್ನು ಮುಚ್ಚಾಕ್ ಬಿಡ್ತೀವಿ ನಾವು. ದೇವರು ಹೇಳ್ತಾನೆ ಹಾಗೆ ಮಾಡಬೇಡಿ ಅಂತ, ಪ್ರಾಮಾಣಿಕವಾಗಿ ನಡ್ಕೋಬೇಕು ಹಾಗೆ ಅಂತ. ನಿಮ್ಮವರು ತಪ್ಪು ಮಾಡಿದ್ರು ಕೂಡ ಆಗ್ಲಿ, ತಪ್ಪು ಏನಾಯ್ತು ತಿದ್ಕೊಳ್ಳೋಣ ಹಾಗೆ ಅಂತಾನೆ ಇರಬೇಕು ಹೊರತು, ಸಾಮಾನ್ಯ ಮಕ್ಕಳು ಮಾಡಿದ ತಪ್ಪನ್ನ ತಂದೆ ತಾಯಿಯಂದಿರು ಮುಚ್ಚಿ ಹಾಕ್ಬಿಡ್ತಾರೆ. ಹಂಗ ಆಗಬಾರ್ದು ಹಾಗೆ ಅಂತ. ಅದು ಯಾರೇ ಆಗಿರ್ಲಿ, ಧರ್ಮ ಅಧರ್ಮದ ಯುದ್ಧ ಇದು. ಅದರಲ್ಲಿ ಇವರೆಲ್ಲ ಸಾಯ್ಬೇಕು ಅಂತಾನೆ ನನ್ನ ಇಚ್ಛೆ ಇದೆ. ಪರಮಾತ್ಮನ ಇಚ್ಛೆಯಂತೆ ಕರ್ಣಾದಿಗಳು ಅಭಿಮನ್ಯುವನ್ನ ಸಂಹಾರ ಮಾಡಿದ್ರು ಹಾಗೆ ಅಂತ. ಬದುಕಿಸುವ ಸಾಮರ್ಥ್ಯ ಇದ್ರೂ ಕೂಡ ಪರಮಾತ್ಮ ಬದುಕಿಸಲಿಲ್ಲ. ಅವನ ಮಗನನ್ನ ಬದುಕಿಸಿದ, ಪರೀಕ್ಷಿತನನ್ನ ಬದುಕಿಸಿದ, ಆದ್ರೆ ಅಭಿಮನ್ಯುವನ್ನ ಬದುಕಿಸಲಿಲ್ಲ. ಅಷ್ಟು ಕಾರ್ಯ ಸಾಕು ಅಭಿಮನ್ಯುವಿನದ್ದು ಅಂತ. ಅದಕ್ ಮೇಲೆ ಇದ್ದು ಅವನ ಭೂಮಿಯಲ್ಲಿ ಇರ್ಲಿಕ್ಕೆ ಇರೋದು ಬೇಡ ಹಾಗೆ ಅಂತ. ದೇವತೆಗಳು ಅವರೆಲ್ಲ ಯಾವುದೋ ಒಂದು ಕಾರ್ಯದಿಂದ ಭೂಮಿಗೆ ಬಂದಿರ್ತಾರೆ. ಮಹಾಭಾರತ ಯುದ್ಧಕ್ಕಾಗಿ ಬಂದದ್ದು, ಅನೇಕ ದೇವತೆಗಳು ಬಂದದ್ದು ಯುದ್ಧಕ್ಕಾಗಿ. ಇನ್ನು ಮಹಾಭಾರತ ಯುದ್ಧ ಮುಗೀತು, ಇನ್ನು ಮುಂದೆ ಅವರನ್ನ ಭೂಮಿಯಲ್ಲಿ ಇಟ್ಟಿರೋದು ಅವರಿಗೆ ಒಂದು ರೀತಿಯಾದ ಜೈಲಲ್ಲಿ ಇಟ್ಟಾಗೆ ಅವರು. ಅದರಿಂದ ಸೇವೆಗಾಗಿ ಬಂದ್ರು, ಸೇವೆ ಮುಗೀತು, ಹೋದ್ರು ಹಾಗೆ ಅಂತ. ಹಾಗೆ ಅದನ್ನ ತೆಗೆದುಕೋಬೇಕು ಹಾಗೆ ಅಂತ ಒಟ್ಟು ಅಂತ ಪರಮಾತ್ಮ ನೀನು ನಮ್ಮನ್ನ ರಕ್ಷಿಸು ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ.